ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ನಾಗರಾಜ್. ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ ಚಾನಲ್ನ ಡ್ರೈವಿಂಗ್ ಕಲಿಕೆಯ ನಂಬರ್ 6ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ಎಲ್ಲ ವಿಡಿಯೋಗಳು ಅಂದರೆ 1 to 5 ವಿಡಿಯೋಗಳನ್ನ ನೋಡಿದ್ರೆ ಅಂದರೆ ಗಾಡಿನ ಹ್ಯಾಂಡಲ್ ಮಾಡೋ ಎಬಿಲಿಟಿ ನಿಮ್ಗೆ ಬಂದಿದೆ ಅನ್ಕೋತೀನಿ. ಈಗ ನೀವು ಕಲಿಬೇಕಾಗಿರೋದು ರಿವರ್ಸ್ ಡ್ರೈವಿಂಗ್. ರಿವರ್ಸ್ ಡ್ರೈವಿಂಗ್ ಅಂದ ತಕ್ಷಣ ಬಿಗಿನಿಂಗ್ ಟೈಮ್ನಲ್ಲಿ ತುಂಬಾನೇ ಗಡಿಬಿಡಿಗೆ ಒಳಗಾಗ್ಬಿಡ್ತೀವಿ ನಾವು. ಅಂದರೆ ಮುಂದ್ಗಡೆ ಹೇಗೋ ನೋಡ್ಕೊಂಬಿಟ್ಟು ಸ್ಲೋ ಆಗಿ ಡ್ರೈವ್ ಮಾಡ್ಬೋದು, ಜಡ್ಜ್ಮೆಂಟ್ ಮಾಡ್ಕೊಂಬಿಟ್ಟು. ಅದೇ ರಿವರ್ಸ್ ಡ್ರೈವಿಂಗ್ ಸಿಚುವೇಶನ್ ಬಂತು ಅಂದರೆ ನಾವು ತುಂಬಾನೇ ಗಡಿಬಿಡಿಗೆ ಒಳಗಾಗಿ ತುಂಬಾನೇ ಭಯ ಪಟ್ಕೊಂಡ್ಬಿಡ್ತೀವಿ. ಯಾವ ರೀತಿಯ ರಿವರ್ಸ್ ಡ್ರೈವ್ ಮಾಡೋದು ಅಂದ್ರೆ ಹಿಂದ್ಗಡೆ ಅಂತ ವಿಸಿಬಿಲಿಟಿ ಇರೋದಿಲ್ಲ. ನಾವು ಚಿಕ್ಕ ಮಿರರ್ ನೋಡ್ಕೊಂಡ್ಬಿಟ್ಟು ಅಥವಾ IRVM ನೋಡ್ಕೊಂಡ್ಬಿಟ್ಟು ಡ್ರೈವ್ ಮಾಡಬೇಕಾಗುತ್ತೆ. ಆ ಟೈಮ್ನಲ್ಲಿ ಏನಾಗ್ತದೆ, ನಮಗೆ ಗಡಿಬಿಡಿ ಒಳಗಾಗ್ಬಿಟ್ಟು ಡ್ರೈವ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ. ಸೊ ಇವತ್ತಿನ ಈ ಡ್ರೈವಿಂಗ್ ಲೆಸನ್ಸ್ ಅಲ್ಲಿ ನಿಮಗೆ ತುಂಬಾ ಈಸಿಯಾಗಿ ರಿವರ್ಸ್ ಡ್ರೈವಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಆಕ್ಚುಲಿ ಹೇಗೆ ಮಾಡ್ತೇನೆ, ಡ್ರೈವರ್ ಆಂಗಲ್ ಅಲ್ಲಿ ಯಾವ ರೀತಿಯಾಗಿ ಕುತ್ಕೊಂಡ್ಬಿಟ್ಟು ನಾವು ರಿವರ್ಸ್ ಟೈಮ್ ಮಾಡ್ತೀವಿ ಅದೇ ರೀತಿಯಲ್ಲಿ ಕ್ಯಾಮ್ರಾ ಸೆಟ್ ಮಾಡಿದ್ದೀನಿ. ಸೊ ನಾನೇನು ವಿಸಿಬಿಲಿಟಿ ನನಗೇನು ಕಾಣಿಸ್ತಾ ಇದೆ ಅದೇ ವಿಸಿಬಿಲಿಟಿ ನಿಮಗೂ ಸಹ ಕಾಣಿಸ್ತಾ ಇದೆ. ಫಸ್ಟ್ ನಾವು ರಿವರ್ಸ್ ಡ್ರೈವಿಂಗ್ ಅಂತ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ಏನಂದ್ರೆ, ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಈ ORVM ಏನಿದೆ, ಇದೆಲ್ಲ ರೈಟ್ ಸೈಡ್ ORVM ಮತ್ತು ಲೆಫ್ಟ್ ಸೈಡ್ ORVM ಇವೆರಡನ್ನು ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು. ಅಂದ್ರೆ ಅದು ಯಾವ ರೀತಿ ಸೆಟ್ ಮಾಡ್ಕೋಬೇಕಂತಂದ್ರೆ, ನಮ್ಮ ಗಾಡಿ ಪಾರ್ಟ್ ಏನಿದೆ, ಗಾಡಿ ಪಾರ್ಟ್ ಸ್ವಲ್ಪ ಒಂದು 20 to 30% ಕಾಣಬೇಕು. ಹಾಗೆ ಸ್ವಲ್ಪ ವೀಲ್ ಸಹ ನಮಗೆ ಕಾಣಿಸ್ತಿರ್ಬೇಕು, ಸ್ವಲ್ಪ ಮಟ್ಟಿಗೆ ವೀಲು. ಅಂದ್ರೆ ಮಿರರ್ ಅಲ್ಲಿ ನೋಡ್ತಿರ್ಬೋದು ORVM ಸ್ವಲ್ಪ ವೀಲ್ ಕಾಣುವ ಹಾಗೆ ನಾನು ORVM ನ ಸೆಟ್ ಮಾಡಿದ್ದೀನಿ, ಎರಡು ಸಹ ಲೆಫ್ಟ್ ಟು ರೈಟ್. ಹಾಗೆ IRVM ಇದನ್ನು ಸಹ ನಾವು ಅದೇ ರೀತಿ ಸೆಟ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ವಿಸಿಬಿಲಿಟಿ ಕಾಣುವಂಗೆ. ಅದಾದ್ಮೇಲೆ ನಾವು ಯಾವ ರೀತಿಯಾಗಿ ರೆಫರೆನ್ಸ್ ತಗೋಬೇಕಂದ್ರೆ, ಫಸ್ಟ್ ORVM ಎರಡು ಸೈಡ್ ORVM ನ ರೆಫರೆನ್ಸ್ ಆಗಿ ನಾವು ತಗೋಬೇಕು ರಿವರ್ಸ್ ಡ್ರೈವಿಂಗ್ ಮಾಡ್ಬೇಕಂದ್ರೆ. ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ನೀವು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಮುಂದ್ಗಡೆ ಹೆಚ್ಚು ಗಮನ ಹರಿಸಕ್ ಹೋಗ್ಬೇಡಿ. ಮುಂದ್ಗಡೆ ನೋಡ್ಕೊಂಡ್ಬಿಟ್ಟು ರಿವರ್ಸ್ ಡ್ರೈವಿಂಗ್ ಯಾವತ್ತು ತೆಗಿಬೇಡಿ. ನೀವು ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡಿದ್ರಿ ಅಂತಂದ್ರೆ ಕ್ಲಚ್ ಬಿಡೋ ಮುಂಚೆ ನಿಮ್ಮ ಗಮನ ಬಂದ್ಬಿಟ್ಟು ಎರಡು ORVM ನಲ್ಲಿ ಇರಬೇಕು, ರೈಟ್ ಸೈಡ್ ಲೆಫ್ಟ್ ಸೈಡ್ ORVM ಅಥವಾ ಈ IRVM ನ ನೋಡ್ಕೊಂಡ್ಬಿಟ್ಟು ನೀವು ಡ್ರೈವ್ ಮಾಡಬೇಕು. ಮುಂದ್ಗಡೆ ಗಮನ ಹರಿಸಲೇಬೇಕಂತೇನಿಲ್ಲ, ಯಾಕಂದ್ರೆ ನೀವು ಟರ್ನ್ ತಗೋಬೇಕಾದ್ರೆ, ರಿವರ್ಸ್ ಟರ್ನ್ ತಗೋಬೇಕಾದ್ರೆ ನೀವು ಮುಂದ್ಗಡೆ ಗಮನ ಹರಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ರೈಟ್ ಸೈಡ್ ಟರ್ನ್ ತಗೋತೀರಿ ರಿವರ್ಸ್ ಅಂತ ಹೇಳಿದ್ರೆ, ನೀವು ಈ ಲೆಫ್ಟ್ ಸೈಡ್ ಏನು ಬಂಪರ್ ಇದೆ ಅದ್ರ ಮೇಲೆ ನಾವು ಗಮನ ಹರಿಸಬೇಕು. ಯಾಕಂದ್ರೆ ಗಾಡಿ ಬಂದ್ಬಿಟ್ಟು ರೈಟ್ ಟರ್ನ್ ರಿವರ್ಸ್ ತಗೊಳ್ಬೇಕಾದ್ರೆ ಗಾಡಿ ಬಂದ್ಬಿಟ್ಟು ಹೀಗೆ ಕ್ರಾಸ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಏನಾದ್ರು ಲೆಫ್ಟ್ ಸೈಡ್ ಅಲ್ಲಿ ಏನಾದ್ರು ತಾಗುತ್ತಾ ಬಂಪರ್ ಅಂತ ಬಿಟ್ಟು ಒಂದು ಗಮನ ಹರಿಸಬೇಕು. ಹಾಗೆ ಲೆಫ್ಟ್ ಸೈಡ್ ಟರ್ನ್ ತಗೋಬೇಕಂತಂದ್ರೆ ರಿವರ್ಸ್ ಅಲ್ಲಿ ರೈಟ್ ಸೈಡ್ ಬಂಪರ್ ಇಲ್ಲ, ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಬೇಕು. ಅದು ಬಿಟ್ಟು ಅಂದ್ರೆ ನೀವು ಮುಂದ್ಗಡೆ ಹೆಚ್ಚಿನ ಗಮನ ಹರಿಸಕ್ ಹೋಗಬೇಡಿ. ನಿಮ್ಮ ಗಮನ ಬಂದ್ಬಿಟ್ಟು ಎರಡು ORVM ಮತ್ತು IRVM ಇರಬೇಕು. ಹಾಗೆ ನಾನು ಇವತ್ತು ಡ್ರೈವಿಂಗ್ ಅನ್ನ ಸ್ಲೋ ಆಗಿ ಡ್ರೈವಿಂಗ್ ಮಾಡಿ ತುಂಬಾ ಬೇಸಿಕ್ ಕಾನ್ಸೆಪ್ಟ್ ನ ಇಸ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ನಿಮಗೆ ಶೂಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ಬಿಗಿನರ್ಸ್ ಏನಿದೆ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನಾನು ಗಾಡಿನ ಸ್ಟಾರ್ಟಿಂಗ್ ಅಲ್ಲಿದೆ. ಸೊ ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡ್ತೇನೆ, ಕ್ಲಚ್ ಪ್ರೆಸ್ ಮಾಡಿಬಿಟ್ಟು ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡಿದೆ. ಸೊ ಇವತ್ತು ನಾನು ಏನಂತ ಹೇಳಿದ್ರೆ, ಈ ಆಕ್ಸಿಲೇಟರ್ ಬಂದ್ಬಿಟ್ಟು ನಾನು ಯೂಸ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ, ನಮ್ಮ ರಿವರ್ಸ್ ಗೇರ್ಗೆ ಏನು ರೇಷಿಯೋ ಇದೆ, ಫಸ್ಟ್ ಗೇರ್ ರೇಷಿಯೋ ಇರುತ್ತೆ. ಸೊ ಹೆಚ್ಚು ಕಡಿಮೆ ಅಷ್ಟೇ ರೇಷಿಯೋ ಇರುತ್ತೆ. ಅಂದ್ರೆ ಎಕ್ಸಿಲೇಟರ್ ಯೂಸ್ ಮಾಡೋ ಅವಶ್ಯಕತೆ ಬೀಳುವುದಿಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲಿ ಕಲಿಬೇಕಾದ್ರೆ. ಬಟ್ ಏನಂದ್ರೆ ನಿಮ್ಮ ಡಿಪೆಂಡ್ ಆಗುತ್ತೆ, ರೋಡ್ ಏನಾದ್ರೆ ತಗ್ಗು ತಮ್ಮದಲ್ಲಿ ನಿಂತ್ಕೊಂಡಿದ್ರೆ, ಅಥವಾ ಈಗ ನನ್ನ ಗಾಡಿ ಬಂದ್ಬಿಟ್ಟು ಸ್ವಲ್ಪ ಸ್ಲೋಪ್ ಅಲ್ಲಿ ನಿಂತ್ಕೊಂಡಿದೆ ಮುಂದ್ಗಡೆಗೆ. ಸೊ ನಾನು ಸ್ವಲ್ಪ ಎಕ್ಸಿಲೇಟರ್ ಯೂಸ್ ಮಾಡಬೇಕಾಗ್ಬೋದು. ಎಕ್ಸಿಲೇಟರ್ ಯೂಸ್ ಮಾಡೋ ಅವಶ್ಯಕತೆ ಬೀಳಲ್ಲ. ಯೂಸ್ ಮಾಡ್ಬೇಕಂದ್ರೆ ತುಂಬಾ ಲೈಟ್ ಆಗಿ ಯೂಸ್ ಮಾಡಬೇಕು. ಸ್ಟೇರಿಂಗ್ ಬಂದ್ಬಿಟ್ಟು ಹೇಗಂದ್ರೆ ಹಾಗೆ ಆಕ್ಚುಲಿ ತಿರುಗಿಸಬಾರ್ದು. ಯಾಕಂದ್ರೆ ಈಗ ಪವರ್ ಸ್ಟೇರಿಂಗ್ ಸ್ವಲ್ಪ ನೀವು ತಿರುಗಿಸಿದ್ರು ಸಹ ಗಾಡಿ ಬಂದ್ಬಿಟ್ಟು ಕ್ರಾಸ್ ಆಗಿಬಿಡುತ್ತೆ. ಅದಕ್ಕೆ ಏನಂದ್ರೆ ಫಸ್ಟ್ಗೆ ಸ್ಟೇರಿಂಗ್ ಅನ್ನು ಸ್ಟ್ರೇಟ್ ಆಗಿರ್ಲಿ. ಅದಾದ್ಮೇಲೆ ನೀವು ರೆಫರೆನ್ಸ್ ಯಾವ ರೀತಿ ಹೋಗ್ಬೇಕಂದ್ರೆ, ಈಗ ರೈಟ್ ಸೈಡ್ ORVM ನಾನು ನೋಡ್ತಾ ಇದ್ದೀನಿ. ರೈಟ್ ಸೈಡ್ ORVM ನಲ್ಲಿ ಸೊ ಅಲ್ಲಿ ವೈಟ್ ಲೈನ್ ಕಾಣಿಸ್ತಾ ಇದೆ, ಎರಡು ವೈಟ್ ಲೈನ್ ಇದೆ. ಅಂದ್ರೆ ಇದು ಆಕ್ಚುಲಿ ಸಿಂಗಲ್ ಲೈನ್ ಇದೆ, ಒಂದು ಮಿಡ್ಲ್ ವೈಟ್ ಲೈನ್ ಇದೆ. ಸೊ ಲೆಫ್ಟ್ ಅಲ್ಲಿ ನೀವು ನೋಡಿದ್ರೆ ಅಲ್ಲೂ ವೈಟ್ ಲೈನ್ ಕಾಣಿಸ್ತಾ ಇದೆ. ಸೊ ಇವೆರಡನ್ನ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ನಾನು ಗಾಡಿನ ಸ್ಟ್ರೇಟ್ ಆಗಿ ಹೋಗುವಾಗೆ ನಾನು ಗಾಡಿನ ರಿವರ್ಸ್ ಡ್ರೈವ್ ಮಾಡ್ತೇನೆ. ಹೇಗೆ ಅಂತ ಹೇಳಿದ್ರೆ, ಸೊ ಈ ಗ್ಯಾಪ್ ನೋಡ್ತಾ ಇದ್ರಲ್ವಾ, ಇದು ವೈಟ್ ಲೈನ್ ಗ್ಯಾಪ್. ಸೊ ಇದು ಮತ್ತೆ ಆ ಕಡೆದು ಇಷ್ಟು ಗ್ಯಾಪ್ ಇದೆ. ಸೊ ಅವೆರಡನ್ನ ಅಷ್ಟೇ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನಾನು ರಿವರ್ಸ್ ನ ತೆಗಿಬೇಕು. ಸೊ ಫಸ್ಟ್ ಏನ್ ಮಾಡ್ತೇನೆ, ನಾನು ಕ್ಲಚ್ ನ ಸ್ಲೋಲಿ ಆಗಿ ರಿಲೀಸ್ ಮಾಡ್ತೇನೆ. ಸೊ ನೋಡಿ, ಆಕ್ಚುಲಿ ನಾನು ಎಕ್ಸಿಲೇಟರ್ ಯೂಸ್ ಮಾಡ್ತಾ ಇಲ್ಲ, ಗಾಡಿ ರಿವರ್ಸ್ ಹೋಗ್ತಾ ಇದೆ. ಸ್ವಲ್ಪ ಸ್ಲೋಪ್ ಇದ್ರೂ ಸಹ ಗಾಡಿ ಹೋಗ್ತಾ ಇದೆ. ಅದಕ್ಕೆ ಗೇರ್ ಏನಾದ್ರೆ ರಿವರ್ಸ್ ಗೇರ್ಗೆ ರೇಷಿಯೋ ಬಂದ್ಬಿಟ್ಟು ಫಸ್ಟ್ ಗೇರ್ ಅಂತ ಸೊ ಅಷ್ಟೇ ಇರ್ತದೆ. ಐಡ್ಲಿಂಗ್ ಅಲ್ಲಿ ನೀವು ಜಸ್ಟ್ ಕ್ಲಚ್ ನ ಹಾಫ್ ಕ್ಲಚ್ ಯೂಸ್ ಮಾಡಬೇಕು. ನಾ ಕ್ಲಚ್ ನ ಫುಲ್ ಬಿಟ್ಟಿಲ್ಲ, ಇನ್ನು ನಾನು ಕ್ಲಚ್ ಹಾಫ್ ಕ್ಲಚ್ ಅಷ್ಟೇ ಬಿಟ್ಟಿದ್ದೇನೆ. ನೀವು ನೋಡ್ತಿರುವ ಹಾಗೆ ವಿಡಿಯೋದಲ್ಲಿ ಹಾಫ್ ಕ್ಲಚ್ ಅಂದ್ರೆ ಕ್ಲಚ್ ನ ಪೂರ್ತಿಯಾಗಿ ನಾನು ಬಿಟ್ಟಿಲ್ಲ. ಸೊ ಪೂರ್ತಿಯಾಗಿ ಬಿಟ್ಟಿದ್ರೆ ನೀವು ಆಲ್ಮೋಸ್ಟ್ ಫಸ್ಟ್ ಗೇರ್ ಅಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಷ್ಟೇ ಸ್ಪೀಡ್ ಆಗಿ ರಿವರ್ಸ್ ಹೋಗುತ್ತೆ. ಸೊ ಅದಕ್ಕಾಗಿ ನೀವು ಹಾಫ್ ಕ್ಲಚ್ ನ ಯೂಸ್ ಮಾಡಬೇಕು ಯಾವಾಗಲೂ ರಿವರ್ಸ್ ತೆಗಿಬೇಕಂದ್ರೆ ಗಾಡಿ, ಎಸ್ಪೆಷಲಿ ಕಲಿಯುವಾಗ. ಒನ್ಸ್ ನೀವೇನಾದ್ರೂ ಪರ್ಫೆಕ್ಟ್ ಆದ್ಮೇಲೆ ನೀವು ಬೇಕಿದ್ರೆ ಫುಲ್ ಕ್ಲಚ್ ಬಿಟ್ಟೆ ನೀವು ಕಲಿಬಹುದು. ಸೊ ಈಗ ನಾನು ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಗಾಡಿ ರಿವರ್ಸ್ ಹೋಗ್ತಾ ಇದೆ ನೋಡಿ ಸ್ಲೋಲಿ. ನಾನು ಎಕ್ಸಿಲೇಟರ್ ಯೂಸ್ ಮಾಡ್ತಾನೆ ಇಲ್ಲ. ನಾನು ಯಾವ್ದು ರೆಫರೆನ್ಸ್ ಆಗಿ ಯೂಸ್ ಮಾಡ್ತಿದ್ದೇನೆ ಅಂದ್ರೆ, ಈ ORVM ನಲ್ಲಿ ಗ್ಯಾಪ್ ನೋಡ್ತಾ ಇದ್ದೀರಲ್ವಾ, ಸೊ ಅದೇ ಗ್ಯಾಪ್ ನ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ನಾನು ಗಾಡಿನ ರಿವರ್ಸ್ ತೆಗಿತಾ ಇದ್ದೇನೆ. ಹಾಗೆ ನಾನು ಲೆಫ್ಟ್ ಸೈಡ್ ORVM ನೋಡ್ತಾ ಇದ್ದೇನೆ. ಸೊ ಅಲ್ಲಿ ಸ್ವಲ್ಪ ಗ್ಯಾಪ್ ಬಂದ್ಬಿಟ್ಟು ಕಡಿಮೆ ಆಯ್ತು. ಸೊ ಅದಕ್ಕೆ ಅವಾಗ ನಾನು ಏನ್ ಮಾಡ್ತೇನೆ, ಸ್ವಲ್ಪ ಸ್ಟೇರಿಂಗ್ ಅನ್ನ ರೈಟ್ ಸೈಡ್ಗೆ ಟರ್ನ್ ಮಾಡ್ತೇನೆ, ಸ್ವಲ್ಪ ಲೈಟ್ ಆಗಿ. ನೋಡಿ ಸ್ಟೇರಿಂಗ್ ಅನ್ನು ಎಷ್ಟಂದ್ರೆ ಸ್ವಲ್ಪ ಲೈಟ್ ಆಗಿ ಒಂದು
5 ಡಿಗ್ರಿ ಆ್ಯಂಗಲ್. ಸೊ ಈಗ ಸೀದಾ ಮಾಡಿಕೊಂಡೆ. ಸೊ ಅಲ್ಲಿ ಗ್ಯಾಪ್ ಬಂದ್ಬಿಟ್ಟು ಇಷ್ಟು ಗ್ಯಾಪ್ ಇದೆ ಲೆಫ್ಟ್ ಸೈಡ್ ವೈರ್ ನಲ್ಲಿ, ಹಾಗೆ ರೈಟ್ ಸೈಡ್ ವೈರ್ನಲ್ಲಿ ಇಷ್ಟು ಗ್ಯಾಪ್ ಇದೆ. ಸೊ ಅಷ್ಟನ್ನೇ ನಾನು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಹಾಫ್ ಕ್ಲಚ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡ್ತಾ ಇದ್ದೇನೆ. ತುಂಬಾನೇ ಸಿಂಪಲ್ ರಿವರ್ಸ್ ಡ್ರೈವಿಂಗ್ ಕಲಿಯೋದು. ಬಟ್ ಏನಂತಂದ್ರೆ ನೀವು ರೆಫರೆನ್ಸ್ ಏನು ತಗೊಳ್ತೀರಾ ORM ಮತ್ತು IRM ಅವೆರಡನ್ನೂ ಗ್ಯಾಪ್ ಏನು ಮೇಂಟೈನ್ ಮಾಡ್ತೀರಾ ಅಂದ್ರೆ ನಿಮಗೆ ರೆಫರೆನ್ಸ್ ಏನಿದೆ ಲೆಫ್ಟ್ ಸೈಡ್ ರೈಟ್ ಸೈಡು ಅಷ್ಟನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಹೀಗೆ. ಸೊ ಈಗ ನಾನು ತುಂಬಾ ದೂರ ಬಂದಿನಿ ಆಲ್ರೆಡಿ ರಿವರ್ಸ್ ಡ್ರೈವ್ ಮಾಡ್ಕೋತಾ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾ ರೆಫರೆನ್ಸ್ ಆಗಿ ತಗೊಳ್ತಿರೋದು ರೈಟ್ ಸೈಡ್ ORM ಹಾಗೂ ಲೆಫ್ಟ್ ಸೈಡ್ ORM. ಈಗ ನೀವು ನೋಡ್ತಾ ಇದ್ರಲ್ಲಿ ಲೆಫ್ಟ್ ಸೈಡ್ ORM ನಲ್ಲಿ ಗ್ಯಾಪ್ ಕಡಿಮೆ ಆಗ್ತಾ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ರೈಟ್ ಸೈಡ್ಗೆ ಸ್ವಲ್ಪ ಸ್ಟೇರಿಂಗ್ ಅನ್ನ ಟರ್ನ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಿರುವಾಗ ಗ್ಯಾಪ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾ ಇದೆ. ರೈಟ್ ಸೈಡ್ ORM ನಲ್ಲಿ ಗ್ಯಾಪ್ ಇನ್ಕ್ರೀಸ್ ಆಗ್ತಾ ಅಂದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಹೋಗ್ತಾ ಇದೆ ಅಂತ ಅರ್ಥ. ಸೊ ಅದಕ್ಕಾಗಿ ನಾವೇ ಮಾಡಬೇಕು, ರೈಟ್ ಸೈಡ್ ಸ್ವಲ್ಪ ಗಾಡಿ ಬರ್ಬೇಕಂದ್ರೆ ನಾವು ಸ್ಟೇರಿಂಗ್ ಅನ್ನ ರೈಟ್ ಸೈಡ್ಗೆ ಸ್ವಲ್ಪ ಮಟ್ಟಿಗೆ ಸ್ಲೋಲಿ ಆಗಿ ಸ್ಟೇರಿಂಗ್ ಅನ್ನ ಟರ್ನ್ ಮಾಡಬೇಕು, ಪೂರ್ತಿಯಾಗಿ ಟರ್ನ್ ಮಾಡಬಾರ್ದು ಯಾವತ್ತು. ಈಗ ನೋಡಿ ಅಲ್ಲಿ ಗ್ಯಾಪ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ದು ಸ್ವಲ್ಪ ಹೆಚ್ಚಾಗ್ತಾ ಇದೆ ಸ್ವಲ್ಪ ಮಟ್ಟಿಗೆ. ಸೊ ಸ್ಲೋಲಿಯಾಗಿ ಹಾಕಲು ನಾವು ಸ್ಟೇರಿಂಗ್ ಅನ್ನ ಇಲ್ಲಿ ಯೂಸ್ ಮಾಡಬೇಕು. ಸೊ ಇಲ್ಲಿ ನೋಡಿ ಈಗ ರೈಟ್ ಸೈಡ್ದು ORM ನಲ್ಲಿ ಗ್ಯಾಪ್ ಬಂದ್ಬಿಟ್ಟು ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕಾಗಿ ಏನ್ ಮಾಡ್ತೀನಿ, ನಾನೀಗ ಸ್ವಲ್ಪ ನಮ್ಮ ಗಾಡಿ ಲೆಫ್ಟ್ ಸೈಡ್ಗೆ ಹೋಗ್ಬೇಕು, ಅದಕ್ಕೆ ನಾನು ಲೆಫ್ಟ್ ಸೈಡ್ಗೆ ಸ್ಟೇರಿಂಗ್ ಅನ್ನ ಸ್ವಲ್ಪ ಮಟ್ಟಿಗೆ ತಿರುಗಿಸ್ಕೋತೀನಿ ಹೀಗೆ. ಈಗ ನೋಡಿ ಅಲ್ಲಿ ಲೆಫ್ಟ್ ಸೈಡ್ ORM ನಲ್ಲಿ ಡಿಫ್ರೆನ್ಸ್ ಗ್ಯಾಪ್ ಬಂದ್ಬಿಟ್ಟು ಕಡಿಮೆ, ತುಂಬಾ ಕಡಿಮೆ ಆಯ್ತು. ಅಂದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಹೋಗ್ತಾ ಇದೆ. ಅದಕ್ಕಾಗಿ ನಾ ಏನ್ ಮಾಡ್ತೀನಿ, ಈಗ ರೈಟ್ ಸೈಡ್ಗೆ ಸ್ವಲ್ಪ ಮಟ್ಟಿಗೆ ಸ್ಟೇರಿಂಗ್ ಅನ್ನ ಟರ್ನ್ ಮಾಡ್ಕೋತೀನಿ. ಸ್ವಲ್ಪ ಮಟ್ಟಿಗೆ ನೋಡಿ ಸ್ಟೇರಿಂಗ್ ಅನ್ನ ಇಷ್ಟೇ ಟರ್ನ್ ಮಾಡ್ಕೋಬೇಕು. ಸೊ ಸ್ವಲ್ಪನೇ ಟರ್ನ್ ಮಾಡ್ಬೇಕು, ಸ್ಟೇರಿಂಗ್ ಅನ್ನ ಪೂರ್ತಿಯಾಗಿ ಟರ್ನ್ ಮಾಡ್ಬೇಕು. ಈಗ ನೋಡಿ ರೈಟ್ ಸೈಡ್ದು ಆಕ್ಚುಲಿ ಗ್ಯಾಪ್ ಕಡಿಮೆ ಆಗ್ತಾ ಬಂತು. ಈಗ ಸ್ಟೇರಿಂಗ್ ಅನ್ನ ಸ್ಟ್ರೇಟ್ ಮಾಡ್ಕೋತೀನಿ, ಗಾಡಿ ಸ್ಟ್ರೇಟ್ ಆಗಿದೆ. ಈಗ ಸ್ಟ್ರೇಟ್ ಆಗಿ ಹಾಗೆ ಮೂವ್ ಮಾಡ್ತೀನಿ. ಈಗ ನೀವು ನೋಡ್ತಿರ್ಬೋದು ಅಲ್ಲಿ ರೈಟ್ ಸೈಡ್ ಗ್ಯಾಪ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾ ಮತ್ತೆ ಲೆಫ್ಟ್ ಸೈಡ್ಗೆ ಸ್ವಲ್ಪ ಸ್ಟೇರಿಂಗ್ ಅನ್ನು ಟರ್ನ್ ಮಾಡ್ಕೋತೀನಿ. ಈಗ ಸ್ಟೇರಿಂಗ್ ಸ್ಟ್ರೇಟ್ ಮಾಡ್ಕೋತೀನಿ. ಈಗ ಅಲ್ಲಿ ನೋಡಿ ಲೆಫ್ಟ್ ಸೈಡ್ ಗ್ಯಾಪ್ ORM ನಲ್ಲಿ ಹಾಗೆ ರೈಟ್ ಸೈಡ್ ಗ್ಯಾಪ್ ORM ನಲ್ಲಿ ಕರೆಕ್ಟ್ ಆಗಿದೆ, ಎರಡು ಮೇಂಟೈನ್ ಆಗಿದೆ. ಸೊ ಇದೇ ರೀತಿನ ಸ್ಟ್ರೇಟ್ ಆಗಿ ಗಾಡಿನ ಹೋಗ್ಲಿಕ್ಕೆ ಬಿಡ್ತೀನಿ ಹೀಗೆ ಸ್ನೇಹಿತರೆ. ನಾವು ರೈಟ್ ಸೈಡ್ ORM ಹಾಗೆ ಲೆಫ್ಟ್ ಸೈಡ್ ORM ಹಾಗೆ ಈ IRM ನ ರೆಫರೆನ್ಸ್ ಆಗಿ ಇಸ್ಕೊಂಡ್ಬಿಟ್ಟು ನಾವು ಈಸಿಯಾಗಿ ರಿವರ್ಸ್ ಡ್ರೈವಿಂಗ್ ಮಾಡಬಹುದು. ನಾನು ಮತ್ತೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಟರ್ನ್ ಮಾಡಿ ತೋರಿಸ್ತೇನೆ. ರೈಟ್ ಸೈಡ್ ನೀವು ಟರ್ನ್ ನೋಡ್ತಾ ಇರಲ್ವಾ, ಸೊ ನಾನು ಮುಂದೆ ಹೋಗ್ಬಿಟ್ಟು ರೈಟ್ ಸೈಡ್ಗೆ ಟರ್ನ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ಟರ್ನ್ ಮಾಡೋದು ಅಂತ. ಈಗ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಸ್ವಲ್ಪ ಮುಂದೆ ಹೋಗ್ತಾನೆ. ಈಗ ನಾನು ಅಲ್ಲಿ ಬೆಂಚ್ ಕಾಣಿಸ್ತಾ ಇರಲ್ಲ, ಅಲ್ಲಿಂದ ನಿಂತ್ಕೊಂಡ್ಬಿಟ್ಟು ನಾನೀಗ ಸ್ಟಾಪ್ ಮಾಡಿ ಈಗ ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡ್ತೇನೆ. ರಿವರ್ಸ್ ಗೇರ್ ಎಂಗೇಜ್ ಮಾಡಿಬಿಟ್ಟು ನನಗೆ ಬಂದ್ಬಿಟ್ಟು ಆ ರೈಟ್ ಸೈಡ್ ಇದೆ ಅಲ್ವಾ, ಅಲ್ಲಿ ನಾನು ಟರ್ನ್ ತಗೋಬೇಕು ಗಾಡಿನ. ಸೊ ಯಾವ ರೀತಿಯ ಟರ್ನ್ ತಗೋಬೇಕಂದ್ರೆ ಫಸ್ಟ್ ರೈಟ್ ಸೈಡ್ ORM ನಲ್ಲಿ ಹೆಚ್ಚು ಗಮನ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಲೆಫ್ಟ್ ಸೈಡ್ ಬಂಪರ್ ಮುಂದೆ ಅದ್ರ ಮೇಲೆ. ಬಟ್ ಇಲ್ಲಿ ಏನಂದ್ರೆ ನನಗೆ ಯಾವುದೇ ರೀತಿ ತಗೋಂತ ಅಬ್ಜೆಕ್ಟ್ ಅಥವಾ ಏನು ಇಲ್ಲ ವಸ್ತು. ಸೊ ಹಾಗೆ ನಾ ಹೆಚ್ಚಿನ ಗಮನ ನಾನು ಬಂದ್ಬಿಟ್ಟು ರೈಟ್ ಸೈಡ್ ORM ನಲ್ಲಿ ಕೊಡ್ತೇನೆ. ಈಗ ಗಾಡಿನ ಮೂವ್ ಮಾಡ್ತೇನೆ. ಆಕ್ಚುಲಿ ನೋಡಿ ನಾನು ಕ್ಲಚ್ ಹಾಫ್ ಕ್ಲಚ್ ಯೂಸ್ ಮಾಡ್ತಿದ್ದೇನೆ ಮತ್ತು ರೇಸ್ ಪೆಡಲ್ ನ ಟಚ್ ಮಾಡ್ತಾ ಇಲ್ಲ, ಬರೀ ಕ್ಲಚ್ ಯೂಸ್ ಮಾಡ್ಕೊಂಡ್ಬಿಟ್ಟೆ, ಹಾಫ್ ಕ್ಲಚ್ ಯೂಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಈಗ ಗಾಡಿ ಸ್ಟ್ರೇಟ್ ಆಗಿದೆ, ನನಗೆ ರೈಟ್ ಸೈಡ್ ಟರ್ನ್ ತಗೋಬೇಕು. ಯಾವಾಗ ನಾನು ಟರ್ನ್ ತಗೋಬೇಕು ಅಂತ ಹೇಳಿದ್ರೆ ಆ ರೈಟ್ ಸೈಡ್ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ನಮ್ಮ ವೀಲ್ ಬಂದ್ಬಿಟ್ಟು ಅಂದ್ರೆ ಆ ರೋಡ್ಗೆ ಟಚ್ ಆಗಿ ಸ್ಟಾರ್ಟ್ ಆಗಿದೆ ಅಂದಾಗೆ ನಾನು ಸ್ಟೇರಿಂಗ್ ಅನ್ನ ಬಂದ್ಬಿಟ್ಟು ಟರ್ನ್ ಮಾಡ್ತೇನೆ ಹೀಗೆ ನೋಡಿ. ಈಗ ನನಗೆ ಅನಿಸ್ತಾ ಇದೆ ಆ ರೋಡ್ಗೆ ನಮ್ಮ ವೀಲ್ ಟಚ್ ಆಗ್ತಾ ಇದೆ ಅಂದ್ರೆ ಕನೆಕ್ಟ್ ಆಗ್ತಾ ಇದೆ, ಎಂಟ್ರಿ ಆಗ್ತಾ ಇದೆ ಅಂದಾಗೆ ನಾನು ರೈಟ್ ಸೈಡ್ಗೆ ಟರ್ನ್ ಅಂದ್ರೆ ನಂಗೆ ರೈಟ್ ಸೈಡ್ ತಗೋಬೇಕು. ಅದಕ್ಕಾಗಿ ನಾನು ಬಂದ್ಬಿಟ್ಟು ಸ್ಟೇರಿಂಗ್ ಅನ್ನ ರೈಟ್ ಸೈಡ್ಗೆ ತಿರುಗಿಸ್ತಾ ಇದ್ದೀನಿ. ಫುಲ್ ಟರ್ನ್ ಮಾಡಿದ್ದೀನಿ. ಸೊ ರೈಟ್ ಸೈಡ್ಗೆ ಟರ್ನ್ ಆಗಿದೆ. ಸೊ ಈಗ ನಮ್ಮ ಗಾಡಿ ಬಂದ್ಬಿಟ್ಟು ಆ ರೈಟ್ ಸೈಡ್ ಟರ್ನ್ಗೆ ಎಂಟ್ರಿ ಆಗಿದೆ ಅಂದಾಗೆ ನಾವು ಸ್ಟೇರಿಂಗ್ ಅನ್ನು ಬಂದ್ಬಿಟ್ಟು ಸ್ಟ್ರೇಟ್ ಮಾಡ್ಕೋಬೇಕು. ಸೊ 1.5 ಸ್ಟೇರಿಂಗ್ ಅನ್ನ ನಾನು ಟರ್ನ್ ಮಾಡಿದ್ದೆ. ಈಗ 1.5 ನ ರಿವರ್ಸ್ ಟರ್ನ್ ಮಾಡಿಬಿಟ್ಟು ಸ್ಟೇರಿಂಗ್ ಅನ್ನ ಸೀದಾ ಮಾಡ್ಕೊಂಡಿದ್ದೀನಿ. ಗಾಡಿ ಬಂದ್ಬಿಟ್ಟು ಸೀದಾ ಆಗಿದೆ. ಸೊ ಆ ರೋಡ್ಗೆ ಟರ್ನ್ ಆಗಿ ಎಂಟ್ರಿ ಆಗಿದೆ. ಈಗ ಗಾಡಿನ ಸ್ಟ್ರೇಟ್ ಆಗಿ ಹೋಗ್ಲಿಕ್ಕೆ ಬಿಡ್ತೀನಿ ನೋಡಿ. ಇಲ್ಲೂ ನಾನು ಅಷ್ಟೇ ರೆಫರೆನ್ಸ್ ತಗೊಳ್ತಾ ಇದ್ದೀನಿ. ರೈಟ್ ಸೈಡ್ ORM ಇಷ್ಟು ಗ್ಯಾಪ್ ಇದೆ ಹಾಗೂ ರೈಟ್ ಸೈಡ್ ORM ತುಂಬಾನೇ ಗ್ಯಾಪ್ ಇದೆ, ಯಾಕೆ ಡಬಲ್ ರೋಡ್ ಇದೆ, ಇದು ಅದ್ರ ಮೇಲೆ ಹೋಗ್ತಾ ಇದೆ. ಸೊ ಈ ರೀತಿಯಾಗಿ ನಾವು ರೈಟ್ ಟರ್ನ್ ತಗೋಬಹುದು. ಈಗ ಲೆಫ್ಟ್ ಟರ್ನ್ ಮಾಡಿ ತೋರಿಸ್ತೇನೆ ನಿಮಗೆ. ಈಗ ಫಸ್ಟ್ ಮುಂದೆ ಹೋಗ್ಬಿಟ್ಟು ಅಲ್ಲಿ ನೋಡಿ ನಮ್ಮ ಮುಂದೆ ಕಾಣಿಸ್ತದೆ ಅದು ಲೆಫ್ಟ್ ಟರ್ನ್. ರೈಟ್ ಟರ್ನ್ ತಗೊಂಡ್ಬಿಟ್ಟು ನಾನು ರಿವರ್ಸ್ ಆಗಿ ಆ ರೋಡ್ಗೆ ಲೆಫ್ಟ್ ಟರ್ನ್ ಮಾಡಿ ತೋರಿಸ್ತೇನೆ. ಸೊ ಇವಾಗ ಏನ್ ಮಾಡ್ತೀನಿ, ನಾನು ಕ್ಲಚ್ ಪ್ರೆಸ್ ಮಾಡಿಬಿಟ್ಟು ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡಿದೆ. ಈಗ ನನಗೆ ರಿವರ್ಸ್ ಹೋಗ್ತಾ ನನಗೆ ಈಗ ಲೆಫ್ಟ್ ಸೈಡ್ ನಾ ಟರ್ನ್ ತಗೋಬೇಕಂದ್ರೆ ನಾನು ಆಕ್ಚುಲಿ ಲೆಫ್ಟ್ ಸೈಡ್ ORM ಅದನ್ನ ರೆಫರೆನ್ಸ್ ಆಗಿ ತಗೋಬೇಕು. ಅಲ್ಲಿ ನೋಡಿ ಗ್ಯಾಪ್ ಬಂದ್ಬಿಟ್ಟು ಆ ವೈಟ್ ಲೈನ್ಗೂ ಅದಕ್ಕೂ ಗ್ಯಾಪ್ ಎಷ್ಟಿದೆ
ಅದನ್ನು ಮೇಂಟೈನ್ ಮಾಡ್ತಾ ನಾನು ಡ್ರೈವ್ ಮಾಡಬೇಕು. ಈಗ ರೋಡ್ ಕಾಣಿಸ್ತಾ ಇದೆಯಲ್ವಾ, ರೋಡ್ಗೆ ಎಂಟ್ರಿ ಆಗ್ತಾ ಇದೆ ನಮ್ಮ ವೀಲ್ ಅಂದ ತಕ್ಷಣ ನಾನು ಬಂದ್ಬಿಟ್ಟು ಲೆಫ್ಟ್ ಟರ್ನ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಲೆಫ್ಟ್ ಟರ್ನ್ ಮಾಡ್ಬೇಕಂದ್ರೆ ನಮ್ಮ ಸ್ಟೇರಿಂಗ್ ಬಂದ್ಬಿಟ್ಟು ಲೆಫ್ಟನ್ನು ನಾನು ಫುಲ್ ತಿರುಗಿಸ್ತೇನೆ. ಹಾಗೆ ಈ ಸೈಡ್ದು ಸ್ವಲ್ಪ ಮಟ್ಟಿಗೆ ನಾನು ಗಮನ ಕೊಡಬೇಕು, ಮುಂದ್ಗಡೆ ಬಂಪರ್ ಸೈಡ್ ಏನಾದರೂ ತಾಗುತ್ತಾ ಅಂತ. ಬಟ್ ಈ ಏರಿಯಾದಲ್ಲಿ ಏನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ರೋಡಲ್ಲಿ ಏನೂ ಇಲ್ಲ ತಾಗುವಂಥದ್ದು. ಸೊ ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿಗಳು ಇರುವಂಥ ಇದ್ರಲ್ಲಿ ಐತಂದ್ರೆ ನಾವು ಎರಡು ಕಡೆ ಗಮನ ಹರಿಸ್ಬೇಕು. ಮುಂದ್ಗಡೆ ಬಂಪರು, ಆ ಕಡೆ ಲೆಫ್ಟ್ ರೈಟ್ ಬಂಪರು ಮತ್ತೆ ಹಿಂದ್ಗಡೆದು ಆ ಓಆರ್ಎಮ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು. ಸೊ ಈಗ ಆ ರೋಡ್ಗೆ ಎಂಟ್ರಿ ಆಯಿತು, ಟರ್ನ್ ಆಯಿತು ಗಾಡಿ ಬಂದ್ಬಿಟ್ಟು. ಸೊ ಈಗ ನಾನು ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೊತೀನಿ. ಸ್ಟೇರಿಂಗ್ ಸ್ಟ್ರೇಟ್ ಆಯಿತು. ಸೊ ಆಲ್ರೆಡಿ ಲೆಫ್ಟ್ ಟರ್ನ್ ತಗೊಂಡಾಗಿದೆ ಗಾಡಿ ಬಂದ್ಬಿಟ್ಟು. ಸೊ ಈಗ ನಾನು ಸ್ಲೋಲಿ ಆಗಿ ರಿವರ್ಸನ್ನು ಮೂವ್ ಮಾಡ್ತೀನಿ. ಗಾಡಿ ಯಾವಾಗಲೂ ಸ್ಟ್ರೇಟ್ ಮಾಡ್ಕೊಂಡು ಹೋಗ್ತಿರ್ಬೇಕು, ಹೀಗೆ ಕ್ರಾಸ್ಗೆ ಆಗ್ಬಾರ್ದು. ನೋಡಿ ಕ್ರಾಸ್ ಆಗ್ತೈತೆ ಗಾಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ನಾನು ಸ್ಟ್ರೇಟ್ ಮಾಡ್ಕೊಂಡ್ಬಿಟ್ಟು ರಿವರ್ಸು ಹೋಗ್ತಾನೆ. ಇಲ್ಲಿ ನೋಡ್ಬೋದು, ಈ ಕ್ಯಾಮ್ರಾದಲ್ಲೂ ನಮಗೆ ಕಾಣಿಸ್ತಾ ಇದೆ, ಅಂದರೆ ರಿವರ್ಸ್ ಕ್ಯಾಮ್ರಾ ಇದೆ ಗಾಡಿಯಲ್ಲಿ. ಸೊ ಇಲ್ಲೂ ನೋಡ್ಕೊಂಡ್ಬಿಟ್ಟು ನಾವು ಈ ಗ್ಯಾಪ್ ನೋಡ್ಕೊಂಡ್ಬಿಟ್ಟು ಸಹ ನಾವು ರಿವರ್ಸ್ ಡ್ರೈವ್ ಮಾಡ್ಬೋದು. ಬಟ್ ಆಕ್ಚುಲಿ ನಾನು ನಿಮಗೆ ರೆಕಮೆಂಡ್ ಮಾಡೋದು ORM ಇದೆ, ಅದನ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ರಿವರ್ಸ್ ಡ್ರೈವ್ ಮಾಡೋದು ತುಂಬಾನೇ ಸೇಫ್. ಯಾಕಂದ್ರೆ ಎರಡು ಲೆಫ್ಟ್ ಟು ರೈಟ್ ORM ನಾವು ರೆಫರೆನ್ಸ್ ಆಗಿ ಇಟ್ಕೊಂಡಾಗೆ ನಮ್ಮ ಗಾಡಿ ಆ ಕಡೆ ಈ ಕಡೆ ಎಲ್ಲಾದ್ರೂ ತಾಗುತ್ತಾ ಅನ್ನೋದು ಗೊತ್ತಾಗುತ್ತೆ ಈಸಿಯಾಗಿ. ಯಾಕಂದ್ರೆ ನಮ್ಮ ಗಾಡಿ ಕಾಣುವಾಗೆ ನಾವು ರಿವರ್ಸ್ ಮಿರರ್ ಅನ್ನು ಸೆಟ್ ಮಾಡಿಕೊಂಡಿರ್ತೇವೆ. ಸೊ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಪ್ಲೇಸ್ ಎಷ್ಟಾಗಿ ಇದ್ರಲ್ಲಿ ಹೋಗ್ತಾ ಇದೆ ನಮ್ಮ ಗಾಡಿ ಅಂತ. ಅದಕ್ಕಾಗಿ ನೀವು ಯಾವಾಗಲೂ ರಿವರ್ಸ್ ತಗೋಬೇಕಂದ್ರೆ ಈ ಮೆಥಡ್ ಯೂಸ್ ಮಾಡಿ ORM ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ಅವನ್ನ ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಗಾಡಿನ ರಿವರ್ಸ್ ಆಗಿ ತೆಗಿಬೋದು. ಮತ್ತೆ ಸ್ಟಾರ್ಟಿಂಗ್ ನೀವು ಕಲಿಯುವಾಗ ರಿವರ್ಸ್ ಅಲ್ಲಿ ಯಾವಾಗಲೂ ರೇಸ್ ಪೆಡಲ್ನ ಯೂಸ್ ಮಾಡಬೇಡಿ. ಯೂಸ್ ಮಾಡಬೇಕಾದ ಸಿಚುವೇಶನ್ ಬಂತು ಅಂದ್ರೆ ತುಂಬಾ ಲೈಟ್ ಆಗಿ ಯೂಸ್ ಮಾಡಬೇಕು. ತುಂಬಾ ಲೈಟ್ ಅಂದ್ರೆ ಅದು ನೀವು ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು, ಜಸ್ಟ್ ನೀವು ಹೆಬ್ಬೆರಳು ಇಟ್ಟರೆ ಸಾಕು ಗಾಡಿ ಮೂವ್ ಆಗುತ್ತೆ. ಮತ್ತೆ ಸ್ಟೇರಿಂಗು ಅಷ್ಟೇ ಹೇಗೆ ಅಂದ್ರೆ ತಿರುಗೋದಲ್ಲ, ತುಂಬಾ ಲೈಟ್ ಆಗಿ ಹ್ಯಾಂಡಲ್ ಮಾಡಬೇಕು ಸ್ಟೇರಿಂಗ್ ಅನ್ನ. ನಾನು ಮತ್ತೊಮ್ಮೆ ನಿಮಗೆ ರೈಟ್ ಟರ್ನ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ನೀವು ರಿವರ್ಸ್ ಡ್ರೈವಿಂಗ್ ಮಾಡೋದು ಅಂತ. ಸೊ ಗಾಡಿನ ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡಿದೆ. ಈಗ ನನಗೆ ರಿವರ್ಸ್ ಹೋಗ್ಬೇಕು. ರಿವರ್ಸ್ ಹೋಗ್ಬೇಕಂದ್ರೆ ನನಗೆ ರೈಟ್ ಟರ್ನ್ ತಗೊಳ್ದಿದೆ. ಸೊ ರೈಟ್ ಟರ್ನ್ ತಗೋಬೇಕಂದ್ರೆ ನಾನು ರೈಟ್ ಟರ್ನ್ ತಗೋಬೇಕಂದ್ರೆ ನನಗೆ ಯಾವ್ದು ರೆಫರೆನ್ಸ್ ಆಗಬೇಕು, ರೈಟ್ ORM ಫಸ್ಟ್ ರೆಫರೆನ್ಸ್ ಆಗಿ ಇಟ್ಕೋಬೇಕು. ನೆಕ್ಸ್ಟ್ ಲೆಫ್ಟ್ ಸೈಡ್ ಏನಾದ್ರು ಬಂಪರ್ ಏನಾದ್ರು ತಾಗುತ್ತಾ ಆ ಕಡೆ ಈ ಕಡೆ ಏನಾದ್ರು ಇದ್ರೆ ಅದನ್ನ ನಾನು ನೋಡ್ಕೊಂಡ್ಬಿಟ್ಟು. ಸೊ ಈಗ ನಾನು ರಿವರ್ಸ್ ಹಾಫ್ ಕ್ಲಚ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಗಾಡಿ ಮೂವ್ ಮಾಡ್ತಾ ಇದ್ದೀನಿ, ರಿವರ್ಸ್ ಹೋಗ್ತಾ ಇದೆ. ಸ್ಟೇರಿಂಗ್ ನೋಡಿ ನಾನು ಲೈಟ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಹೇಗೆ ಹಾಗೆ ಜಾಸ್ತಿಯಾಗಿ ತಿರುಗಿಸಬಾರ್ದು ಸ್ಟೇರಿಂಗ್ ಅನ್ನ, ಯಾಕಂದ್ರೆ ಸ್ವಲ್ಪ ತಿರುಗಿಸ ಸಾಕು ಗಾಡಿ ಸ್ಟೇಟ್ ನಿಮ್ದು ಕ್ರಾಸ್ ಆಗೋ ಚಾನ್ಸಸ್ ಇರುತ್ತದೆ. ಸೊ ಈಗ ವೈಟ್ ಲೈನ್ ಕಾಣಿಸ್ತಾ ಇಲ್ವಾ, ರೈಟ್ ಅಂದ್ರೆ ರೈಟ್ ಟರ್ನ್ ತಗೊಳ್ಳೋ ರೋಡ್ ಬಂದ್ಬಿಟ್ಟು ಕನೆಕ್ಟ್ ಆಗ್ತದೆ. ಆ ಕನೆಕ್ಟ್ ಆಗ್ತದೆ, ನಮ್ಮ ವೀಲ್ ಟಚ್ ಆಗುತ್ತೆ ಅನ್ನೋ ಟೈಮ್ನಲ್ಲಿ ನಾನು ಗಾಡಿನ ಸ್ಟೇರಿಂಗ್ ಅನ್ನ ಬಂದ್ಬಿಟ್ಟು ಟರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಹೀಗೆ. ಸೊ ಆ ರೋಡ್ಗೆ ಟಚ್ ಆಗ್ತಾ ಇದೆ ಅಂತ, ರೈಟ್ ಟರ್ನ್ ತಗೊಳ್ಳೋ ರೋಡ್ಗೆ ಎಂಟ್ರಿ ಆಗ್ತಾ ಇದೆ ನಮ್ಮ ವೀಲ್ ಅಂದ ತಕ್ಷಣ ನಾನು ರೈಟ್ ಟರ್ನ್ ಮಾಡ್ಲಿಕ್ಕೆ ಸ್ಟೇರಿಂಗ್ ಅನ್ನ ಟರ್ನ್ ಮಾಡ್ತೇನೆ. ಸೊ ಫುಲ್ ರೈಟ್ ಸೈಡ್ಗೆ ಟರ್ನ್ ಮಾಡಿದ್ದೇನೆ ಸ್ಟೇರಿಂಗ್ ಅನ್ನ. ಸೊ ಈಗ ಆ ರೋಡ್ಗೆ ಎಂಟ್ರಿ ಆದ ತಕ್ಷಣ ಏನ್ ಮಾಡ್ತೀನಿ, ನಾನು ಬ್ರೇಕ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಸ್ಲೋ ಮಾಡಿ ಸ್ಟೇರಿಂಗ್ ಅನ್ನ ಫಸ್ಟ್ ಸ್ಟ್ರೇಟ್ ಮಾಡ್ಕೋತೀನಿ. ಯಾಕಂದ್ರೆ ಹಾಗೆ ನಾವು ಮೂವ್ ಮಾಡ್ತಾ ಅಂದ್ರೆ ಈ ಕಡೆಗೆ ಬರೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಸ್ಲೋ ಮಾಡ್ಕೊಂಡ್ಬಿಟ್ಟು ನಾವು ಸ್ಟೇರಿಂಗ್ ಅನ್ನ ಸ್ಟ್ರೇಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಲೋಲಿ ಆಗಿ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ನಾವು ರಿವರ್ಸ್ ಡ್ರೈವಿಂಗ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ರಿವರ್ಸ್ ಡ್ರೈವಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ, ಯಾವ್ದಾದ್ರು ಗ್ರೌಂಡ್ ಅಲ್ಲಿ ಯಾವ್ದೋ ಜನಗಳು ಇಲ್ಲದಂತ ರೋಡ್ ಇರ್ಬೋದು, ಈ ರೀತಿಯಾಗಿ ಯಾವ್ದಾದ್ರು ಒಂದು ಬಡಾವಣೆಯಲ್ಲಿ ನೀವು ಈ ರೀತಿಯಾಗಿ ರಿವರ್ಸ್ ಡ್ರೈವಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ ಡೈಲಿ. ಸೊ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ರಿವರ್ಸ್ ಡ್ರೈವಿಂಗ್ ಮಾಡುವಾಗ ಯಾವಾಗಲೂ ರೇಸ್ ಪೆಡಲ್ನ ಯೂಸ್ ಮಾಡಬೇಡಿ. ತೀರಾ ಅವಶ್ಯಕತೆ ಇದ್ರೆ ಮಾತ್ರ ಲೈಟ್ ಆಗಿ ಯೂಸ್ ಮಾಡಿ. ಹಾಗೆ ಸ್ಟೇರಿಂಗ್ ಕಂಟ್ರೋಲ್ ಸಹ ತುಂಬಾ ಲೈಟ್ ಆಗಿ ಕಂಟ್ರೋಲ್ ಮಾಡಬೇಕು. ಹಾಗೆ ನಿಮಗೆ ರೈಟ್ ಟರ್ನ್ ತಗೋಬೇಕು, ಸ್ಟೇರಿಂಗ್ ರೈಟ್ ಟರ್ನ್ ತಿರುಗಿಸಬೇಕು. ಹಾಗೆ ಲೆಫ್ಟ್ ಟರ್ನ್ ತಗೋಬೇಕು, ಲೆಫ್ಟ್ ಸೈಡ್ ಸ್ಟೇರಿಂಗ್ ಅನ್ನ ತಿರುಗಿಸಬೇಕು. ಹಾಗೆ ನೀವು ರೆಫರೆನ್ಸ್ ಆಗಿ ORM ರೆಫರೆನ್ಸ್ ಆಗಿ ಇಟ್ಕೋಬೇಕು. ರೈಟ್ ಸೈಡ್ ORM ನೀವು ರೈಟ್ ಸೈಡ್ ಟರ್ನ್ ಹೋಗುವಾಗ ಜಾಸ್ತಿನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಹಾಗೆ ಲೆಫ್ಟ್ ಟರ್ನ್ ತಗೋಬೇಕಂದ್ರೆ ಲೆಫ್ಟ್ ಸೈಡ್ ORM ಜಾಸ್ತಿ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಹಾಗೆ ಮುಂದ್ಗಡೆ ಹೆಚ್ಚು ಗಮನ ಕೊಡಬೇಡಿ. ಟರ್ನ್ ತಗೊಳ್ಳುವಾಗ ಮಾತ್ರ ನಿಮ್ಮ ಬಂಪರ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಬಂಪರ್ ಬಗ್ಗೆ ಗಮನ ಕೊಡಿ, ಎಲ್ಲರೂ ತಾಗುತ್ತೇನಂತ. ಸೊ ಅದು ಬಿಟ್ಟರೆ ನೀವು ಇಷ್ಟೊಂದು 4 ಪಾಯಿಂಟ್ ನೀವು ಇಟ್ಕೊಂಡ್ರೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ರಿವರ್ಸ್ ಡ್ರೈವಿಂಗ್ ತುಂಬಾನೇ ಈಸಿ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಲೈಕ್ ಆಗಿದೆ ಅಂತಂದ್ರೆ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಡ್ರೈವಿಂಗ್ ಕಲಿತಿದ್ರೆ ಅವ್ರ ಜೊತೆಗೆ ಶೇರ್ ಮಾಡಿ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ.